ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಆಧ್ಯಾತ್ಮ ಕ್ರಾಂತಿವೀರ ದೇವ ದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಗುರುಮಹಂತಪ್ಪಗಳವರ ಪವಿತ್ರ ಚರಣಾರಂಧಗಳಲ್ಲಿ ಶರಣೆಂದು ಮತ್ತೋರ್ವ ಪೂಜ್ಯ ನಿಪ್ಪಾಣಿ ಪೂಜ್ಯರ ಚರಣಾರಂಧಗಳಲ್ಲೂ ಶರಣೆ. ಎಲ್ಲ ಆತ್ಮೀಯ ಶರಣಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಬಸವಣ್ಣನವರು 12ನೇ ಶತಮಾನದಲ್ಲಿ ಏನೊಂದು ಲಿಂಗಾಯತ ಧರ್ಮವನ್ನು ಕೊಟ್ಟರು, ಅದು ಪ್ರಗತಿಪರ ಧರ್ಮ. ಅದು ಪ್ರಗತಿಪರ ಧರ್ಮ. ಇದರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ, ಕಂದಾಚಾರ, ಶುಷ್ಕಾಚಾರ, ಡಂಬಾಚಾರ ಇವ್ಯಾವೂ ಇದರಲ್ಲಿ ಇಲ್ಲ. ಸತ್ಯಶುದ್ಧವಾಗಿರ್ತಕ್ಕಂಥದ್ದು. ಇದರಲ್ಲೇನೂ ತೆಗೆಯುವಂಥದ್ದಿಲ್ಲ. ಲಿಂಗಾಯತ ಧರ್ಮ ಅಂದರೆ ಅದು ಸೀಡ್ಲೆಸ್ ದ್ರಾಕ್ಷಿ ಇದ್ದಂಗೆ ಅಂತ. ಇದರಲ್ಲೇನೂ ಉಗಿಯುವಂಥದ್ದು ಇಲ್ಲ. ಧರ್ಮದ ಅಡಿಪಾಯ ನಂಬಿಕೆ. ಆ ನಂಬಿಕೆ ಪ್ರಗತಿಪರ ಇದರಿಂದ ಕೂಡಿರಬೇಕೆ ವಿನಃ ಮೂಢನಂಬಿಕೆ, ಕಂದಾಚಾರಗಳಿಂದ ಕೂಡಿರಬಾರದು ಅಂತ. ಇತ್ತೀಚೆಗೆ ಕೆಲವು ಬುದ್ಧಿವಂತರು ಕೆಲವು ಅರ್ಥ ಇಲ್ಲದೆ ಇರತಕ್ಕಂಥ ಆಚರಣೆಗಳಲ್ಲೂ ಕೂಡ ಒಂದಿಷ್ಟು ವೈಜ್ಞಾನಿಕವಾಗಿ ಏನೇನೋ ಹುಡುಕಿ ಅದನ್ನು ಸಾಬೀತುಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಆಗಿದೆ ಹೀಗಿದೆ ಅಂತೇಳಿ. ಒಂದು ಕೆಟ್ಟು ನಿಂತ ಗಡಿಯಾರ ಇರ್ತದೆ, ದಿವಸಕ್ಕೆ 2 ಸತಿ ಸರಿಯಾಗಿ ಟೈಮ್ ತೋರಿಸುತ್ತೆ. 6 ಗಂಟೆಗೆ ನಿಂತಿದ್ರೆ ಬೆಳಗ್ಗೆ 6 ಗಂಟೆ, ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಸಮಯ ತೋರಿಸುತ್ತೆ. ಹಂಗಂದು ಮಾತ್ರಕ್ಕೆ ಗಡಿಯಾರ ಸರಿ ಇದೆ ಅಂತ ಅರ್ಥ ಅಲ್ಲ. ಹಾಗೆ ಒಂದಿಷ್ಟು ಏನೇನೋ ಹುಡುಕೊಂತ ಹೋಗಿ ಅದು ಸತ್ಯ ಅಂತ ಅಲ್ಲ. ಬಸವಣ್ಣವರು, ನಾನು ಪ್ರಾರಂಭಕ್ಕೆ ಹೇಳಿದ್ದೆ, ತಲೆಗಳಲ್ಲಿ 4 ರೀತಿ ತಲೆ ಅಂತ. 1 ಅತಂತ್ರ ತಲೆ, 2 ಪರತಂತ್ರ ತಲೆ, 3 ಕುತಂತ್ರ ತಲೆ, 4 ಸ್ವತಂತ್ರ ತಲೆ. ಅತಂತ್ರ ತಲೆಯವರು ಅಂದರೆ ತಮಗೂ ತಿಳಿಯಲ್ಲ, ತಿಳಿದವರು ಹೇಳಿದ್ದು ಕೇಳೋದಿಲ್ಲ. ಎಂಥ ತಲೆ ಇದು? ಅತಂತ್ರ ತಲೆ. 2ನೇದು ಪರತಂತ್ರ ತಲೆ ಅಂದರೆ ಮೊಲಕ್ಕೆ 2 ಕೊಂಬಿದವೆ ಅಂದರೂ ಎಸ್ ಅಂತಾರೆ, ಕಾಗೆ ಬೆಳ್ಳಗಿರುತ್ತೆ ಅಂದರೂ ಎಸ್ ಅಂತಾರೆ, ಹಾಲು ಕರ್ರಗಿರುತ್ತೆ ಅಂದರೂ ಎಸ್ ಅಂತಾರೆ. ಹೌದೋ ಅಲ್ಲೋ ಅಂತ ವಿಚಾರ ಮಾಡೋದಿಲ್ಲ. ಇದು ಪರತಂತ್ರ ತಲೆ. ಕುತಂತ್ರ ತಲೆ 3ನೇದು, ಇದಂತೂ ಭಾರಿ ಡೇಂಜರ್. ಇದು 4ನೇದು ಸ್ವತಂತ್ರ ತಲೆ. ಬಸವಣ್ಣವ್ರು ಏನು ಕಲಿಸ್ಕೊಟ್ರು ಅಂತೇಳಿದರೆ, ಎಲ್ಲವನ್ನು ಸ್ವತಂತ್ರವಾಗಿ ವಿಚಾರ ಮಾಡಿರಿ. ಯಾರು ಏನೇ ಹೇಳಿರಲಿ, ನಾ ಹೇಳಲಿ, ಮತ್ತೊಬ್ರು ಹೇಳಿ, ಇನ್ನೊಬ್ರು ಬಂದು ಏನೇ ಹೇಳಿ, ಅದು ಸರಿಯೋ ತಪ್ಪೋ ಅಂತ ನೀವೆಲ್ಲರೂ ವಿಚಾರ ಮಾಡೋದನ್ನು ಕಲಿಬೇಕು. ವಿಚಾರ ಮಾಡಿ ಅದನ್ನು ಒಪ್ಪಬೇಕು. ಪೌರಾಣಿಕ ಧರ್ಮ ಬೇರೆ, ಪ್ರಗತಿಪರ ಧರ್ಮ ಬೇರೆ. ಪೌರಾಣಿಕ ಧರ್ಮ ಶಬ್ದದ ತಳಹದಿಯ ಮೇಲೆ ನಿಂತರೆ, ಪ್ರಗತಿಪರ ಧರ್ಮ ಅನುಭವದ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು. ಅನುಭವದ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು. ಪೌರಾಣಿಕ ಧರ್ಮ ಪುರಾಣ ಕಥೆಗಳನ್ನು, ಪುರಾಣವನ್ನೇ ಆಧಾರವಾಗಿ ಇಟ್ಕೊಂಡು ನಿಂತರೆ, ಪ್ರಗತಿಪರ ಧರ್ಮ ತರ್ಕ, ಸ್ವತಂತ್ರ ವಿಚಾರದ ಆಧಾರದ ಮೇಲೆ ನಿಂತಿದ್ದು. ಯಾಕೆಂದರೆ ಇವತ್ತು ಎಷ್ಟೋ ಶಬ್ದ ಪ್ರಮಾಣದ ಮೇಲೆ ಇದ್ದಂಥವು, ಪುರಾಣಗಳಲ್ಲಿ ಇರ್ತಕ್ಕಂಥವು ಎಷ್ಟೋ ಸುಳ್ಳಾಗಿರೋದನ್ನು ನೀವು ವೈಜ್ಞಾನಿಕವಾಗಿ ಹೋಲಿಕೆ ಮಾಡಿ ನೋಡಿದಾಗ, ಬರೀ ನಮ್ಮ ಪುರಾಣಗಳಷ್ಟೇ ಅಲ್ಲ, ಕ್ರೈಸ್ತರ ಬೈಬಲ್ ಹಳೆ ಒಡಂಬಡಿಕೆ ಅಂತಿತ್ತು. ಆ ಹಳೆ ಒಡಂಬಡಿಕೆಯಲ್ಲಿ ಏನಿತ್ತು ಅಂದರೆ, ಸೂರ್ಯನೇ ಭೂಮಿ ಸುತ್ತ ಸುತ್ತುತ್ತಾನೆ ಅಂತಿತ್ತು. ಸೂರ್ಯನೇ ಭೂಮಿ ಸುತ್ತ ಸುತ್ತುತ್ತಾನೆ ಅಂತಿತ್ತು. ಇಲ್ಲ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಕಂಡಿಡಿದವರು ಯಾರು? ಗೆಲಿಲಿಯೋ. ಕಂಡಿಡಿದವರು ಯಾರು? ಗೆಲಿಲಿಯೋ. ಮೊಟ್ಟ ಮೊದಲು ಗೆಲಿಲಿಯೋ ಹೇಳ್ದ, ಇಲ್ಲ
ಆ ಪುಸ್ತಕದಲ್ಲಿರೋದು ತಪ್ಪು. ಆ ಪುಸ್ತಕದಲ್ಲಿರೋದು ತಪ್ಪು. ಸೂರ್ಯ ಭೂಮಿ ಸುತ್ತ ಸುತ್ತೋದಿಲ್ಲ, ಭೂಮಿನೇ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿದರು. ಈ ಸಂಪ್ರದಾಯವಾದಿಗಳಿದ್ರಲ್ಲ, ಅವ್ರು ಹೇಳಿದರು, ಏನು ಮಾತಾಡ್ತಾ ಇದೀಯ ನೀನು? ನಮ್ಮ ಧರ್ಮಗ್ರಂಥ ಅಂದರೆ ಏನು ಅಂದ್ಕೊಂಡಿದ್ದೀನಿ ನೀನು? ಅದು ಭಗವಂತನ ವಾಕ್ಯಗಳಿದ್ದಂಗೆ. ನೀ ಅದರ ವಿರುದ್ಧವಾಗಿ ಸುಳ್ಳು ಹೇಳ್ತಾ ಇದೀಯ. ಅದರಲ್ಲಿರೋದು ಎಲ್ಲಾದರೂ ಸುಳ್ಳಾಗಲಿಕ್ಕೆ ಸಾಧ್ಯನಾ? ನಾನು ಹೇಳ್ತಾ ಇರೋದು ತಪ್ಪು ಅಂತ ಹೇಳು ಅಂದರು ಅವನಿಗೆ. ಅವ್ರದ್ದೇ ಆದ ಒಂದು ಧಾರ್ಮಿಕ ಕೋರ್ಟಿಗೆ ಕರೆದ್ರಾತನನ್ನು. ಯಾರನ್ನ? ಗೆಲಿಲಿಯೋನ್ ಕರೆದು ಹೇಳಿದರು, ನಾ ಹೇಳ್ತಾ ಇರೋದು ತಪ್ಪು ಅಂತ ಒಪ್ಕೋ ಅಂದರು. ನಾನು ಹೇಳ್ತಿರೋದು ತಪ್ಪಲ್ಲ, ಇದು ಸತ್ಯ ಅಂದ ಗೆಲಿಲಿಯೋ. ಆದರೂ ಅವನ್ನ ಕೇಳಲಿಲ್ಲ. ಒಂದು ಪುಸ್ತಕ ತಂದಿಟ್ರು ಅವನ ಮುಂದೆ. ನಾ ಹೇಳ್ತಾ ಇರೋದು ಸುಳ್ಳು, ನಾ ಹೇಳ್ತಾ ಇರೋದು ತಪ್ಪು ಅಂತ ಇದರ ಮೇಲೆ ಸಹಿ ಮಾಡು ಅಂತ ಹೇಳಿದ್ರು ಅವನಿಗೆ. ಅದಕ್ಕೆ ಗೆಲಿಲಿಯೋ ಹೇಳ್ದ, ನಾನು ಒಂದಲ್ಲ 1000 ಸಹಿ ಮಾಡ್ತೀನಿ, ಒಂದಲ್ಲ 1000 ಸಹಿ ಮಾಡ್ತೀನಿ. ಆದರೆ ನಾನು ಮಾಡಿರೋ ಸಹಿ ನೋಡಿ ಭೂಮಿ ಆಗಲಿ ಸೂರ್ಯ ಆಗಲಿ ಸುತ್ತೋದಿಲ್ಲ. ಅದು ವಾಸ್ತವಿಕ ಸತ್ಯನೇ ಬೇರೆ. ನಾನೇನು ಸಹಿ ಮಾಡಿದ ಮಾತ್ರಕ್ಕೆ ಅವತ್ತು ತಿರುಗೋದು ಉಲ್ಟಾ ಆಗಿಬಿಡ್ತದೆ? ಇಲ್ಲ. ಸತ್ಯ ಹೇಳಿದಕ್ಕೆ ಗೆಲಿಲಿಯೋ ಮರಣದಂಡನೆ ಶಿಕ್ಷೆ ಕೊಟ್ಟರು ಆತನಿಗೆ. ಅವನಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟರು. ಮಾಡಿದ್ದೇನು ತಪ್ಪು? ಸತ್ಯ ಹೇಳಿದ್ದು. ಹಾಗಾಗಿ ಇಂಥ ಪೌರಾಣಿಕವಾಗಿ ಬಂದಿರತಕ್ಕಂಥ ಅನೇಕ ಗ್ರಂಥಗಳಲ್ಲಾಗಿರ್ಬೋದು, ಪುರಾಣ ಕಥೆಗಳಲ್ಲಾಗಿರ್ಬೋದು, ಅದಕ್ಕೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂದಿದ್ದು ಶರಣರು. ಇದರಲ್ಲಿ ಎಷ್ಟೋ ತಪ್ಪುಗಳಿರ್ತವೆ. ಹಾಗಾಗಿ ನೀವು ಒಂಚೂರು ವಿಚಾರ ಮಾಡಿ, ತರ್ಕ ಮಾಡಿ ಅದನ್ನು ಒಪ್ಪಬೇಕೇ ವಿನಃ ಅದರಲ್ಲಿ ಇದೆ ಅಂತ ಎಲ್ಲವನ್ನು ಒಪ್ಪೋದು ಅಲ್ಲ. ಆಮೇಲೆ ಒಂದು ರೀತಿ ಪೌರಾಣಿಕ ಧರ್ಮ ಕೂಪಮಂಡೂಕ ವೃತ್ತಿಯನ್ನು ಬೆಳೆಸ್ತದೆ. ಕೂಪಮಂಡೂಕ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. ಒಂದು ಬಾವಿ ಇತ್ತು, ಬಾವಿಗೆ ಒಂದು ಕಪ್ಪೆ ಅಲ್ಲೇ ಹುಟ್ಟಿತ್ತು, ಅಲ್ಲೇ ಬೆಳೆದಿತ್ತು, ಅಲ್ಲೇ ದೊಡ್ಡದಾಗಿತ್ತು. ಆ ಬಾವಿ ಒಂದಿಷ್ಟು ಸಮುದ್ರದ ದಡದಲ್ಲಿತ್ತು. ಸಮುದ್ರದಲ್ಲಿ ಒಂದು ಕಪ್ಪೆ ಇತ್ತು. ಅದು ಏನೋ ಮಾಡಿ ಜಿಕ್ಕೊಂತ ಬಂದು ದಾರಿ ತಪ್ಪಿ ಹೋಗಿ ಬಾವಿಗೆ ಬಿದ್ದು ಬಿಡ್ತು. ಬಾವಿಗೆ ಬಿದ್ದಾಗ ಕಪ್ಪೆ ಚಡಪಡಿಸ್ತಿತ್ತು. ಛೇ, ನಾ ಎಂಥ ವಿಶಾಲವಾದ ಸಮುದ್ರದಲ್ಲಿದ್ದೆ, ಎಷ್ಟು ವಿಶಾಲವಾಗಿ ಸ್ವಚ್ಛಂದವಾಗಿ ಓಡಾಡ್ತಿದ್ದೆ, ಹೋಗಿ ಹೋಗಿ ಇಂಥ ಸಣ್ಣ ಬಾವಿಗೆ ಬಂದು ಬಿದ್ದುಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅದು ಚಡಪಡಿಸ್ತಿತ್ತು. ಆಗಿತ್ತು, ಹೀಗಿತ್ತು ನನ್ನ ಸಮುದ್ರ ಅಂತಿತ್ತು. ಇದು ಹೊರಗಡೆ ಜಗತ್ತೇ ಗೊತ್ತಿಲ್ಲದಿತ್ತಲ್ಲ, ಇದು ಬಾವಿ ಕಪ್ಪೆ. ಅದೇನು ಮಾಡ್ತು, ಬಾವಿ ಒಳಗೆ ಇಲ್ಲಿಂದ ಅಲ್ಲಿಗೆ ಟಣ್ಣಂತ ಜಿಗಿದು ಇಷ್ಟು ದೊಡ್ಡದ ನಿನ್ನ ಸಮುದ್ರ ಅಂತ ಕೇಳ್ತು. ಇಲ್ಲಿಂದ ಅಲ್ಲಿಗೆ ಟಣ್ಣಂತ ಜಿಗಿದು ಏನು ಮಾಡ್ತು, ಇಷ್ಟು ದೊಡ್ಡದ ನಿನ್ನ ಸಮುದ್ರ? ಇಲ್ಲ, ನನ್ನ ಸಮುದ್ರ ಬಹಳ ದೊಡ್ಡದು. ಆಮೇಲೆ ಇಲ್ಲಿಂದ ಅಲ್ಲಿಗೆ ಗೆರೆ ಎಳೆದು ಕೇಳಿಸ್ತು, ಇಷ್ಟು ದೊಡ್ಡದ ನಿನ್ನ ಸಮುದ್ರ? ಇಲ್ಲ, ನನ್ನ ಸಮುದ್ರ ಬಹಳ ದೊಡ್ಡದು ಅಂದಾಗ ಇದು ಹಾಸ್ಯಾಸ್ಪದ ಮಾಡಿ ನಗ್ತಿತ್ತು. ಯಾವುದು? ಬಾವಿ ಕಪ್ಪೆ. ಹಾಗೆ ಸತ್ಯ ಅನ್ನೋದು ಸಮುದ್ರ ಇದ್ದ ಹಾಗೆ. ಅದು ಗೊತ್ತಿಲ್ಲದ ಸಂಕುಚಿತವಾಗಿರ್ತಕ್ಕಂಥ ಈ ಸಂಪ್ರದಾಯ ಅನ್ನೋ ಬಾವಿಯಲ್ಲಿ ಸೇರಿಕೊಂಡು ಸತ್ಯ ಹೇಳಿದಾಗ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ನಮ್ಮದು ಇರೋದಿಲ್ಲ. ಭಗವಂತನ ಸೃಷ್ಟಿ ಬಹಳ ವಿಶಾಲ, ಅದ್ಭುತ. ನಾವು ತಿಳ್ಕೊಂಡಿರೋದೇ ಸತ್ಯ ಅಂತ ಅರ್ಥ ಅಲ್ಲ. ಹಾಗಾಗಿ ಕೂಪಮಂಡೂಕ ವೃತ್ತಿಯನ್ನು ಬೆಳೆಸಿದರೆ ಪೌರಾಣಿಕ ಧರ್ಮ ವಿಶಾಲವಾದ ಅರ್ಥವನ್ನು ಮಾಡ್ಕೊಳ್ಳಿಕ್ಕೆ ಕಲಿಸ್ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಪ್ರಗತಿಪರ ಧರ್ಮ. ರೈತರೆತ್ತಿದ್ದಂಗೆ ಇರ್ಬೇಕಂತ ನಮ್ಮ ಗುರುಗಳೊಂದು ಕತೆ ಹೇಳೋರು. ಏನಂದರೆ, ಕೆಲವ್ರು ಹೆಂಗಿರ್ತಾರಂತೆ ಅಂದರೆ ಗಾಣಿಗರೆತ್ತಿದ್ದಂಗೆ ಇರ್ತಾರಂತ, ಕೆಲವರು ಜಟ್ಕಾ ಕುದುರೆ ಇದ್ದಂಗೆ ಇರ್ತಾರಂತ, ಕೆಲವರು ರೈತರೆತ್ತಿದ್ದಂಗೆ ಇರ್ತಾರಂತ. ಗಾಣಿಗರೆತ್ತು ಗೊತ್ತಲ್ಲ ನಿಮಗೆ, ಕಣ್ಣು ಕಟ್ಟಿರ್ತಾರೆ, ಅದನ್ನು ಸುತ್ತಕ್ಕೆ ಬಿಟ್ಟಿರ್ತಾರೆ, ಅದು ಬೆಳಗಿಂದ ಸಂಜೆ ತನಕ ಸುತ್ತಿರ್ತದೆ. ಗಾಣಿಗರೆತ್ತು ತಿಳ್ಕೊಂಡಿರುತ್ತೆ ನಾನು ಬಹಳ ದೂರ ಹೋಗಿದ್ದೀನಿ ಅಂತ. ಅದೇನು ತಿಳ್ಕೊಂಡಿರುತ್ತೆ? ನಾನು ಬಹಳ ದೂರ ಹೋಗಿದ್ದೀನಿ ಅಂತ. ಕಣ್ಣು ಬಿಚ್ಚಿ ನೋಡಿದ್ರೆ ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತೋ. ಕೆಲವ್ರು ಹೆಂಗಿರ್ತಾರೆ ಅಂದರೆ ತಮ್ಮದು ತಿಳ್ಕೊಂಡಿರಲ್ಲ, ಬೇರೆಯವ್ರದ್ದು ತಿಳ್ಕೊಳ್ಳಲ್ಲ, ಒಂಥರ ಗಾಣಿಗರೆತ್ತಿದ್ದಂಗೆ ಇರ್ತಾರೆ. ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ ಜಟ್ಕಾ ಕುದುರೆ ಇದ್ದಂಗೆ ಇರ್ತಾರೆ. ಹಿಂಗೆ ಕಟ್ಟಿರ್ತಾರೆ, ನೋಡಿರಿಲ್ಲ ನೀವು? ಅದು ನೇರವಾಗಿ ಅಷ್ಟೇ ಕಾಣುತ್ತೆ, ಅಕ್ಕಪಕ್ಕ ಏನೂ ಕಾಣೋದಿಲ್ಲ. ಕೆಲವರು ನಮ್ದು ಅಷ್ಟೇ ತಿಳ್ಕೊಂಡು ಅದಷ್ಟೇ ಸತ್ಯ ಅಂತ ಹೇಳುವಾಗ ಅದಕ್ಕೊಂಥರ
ಸಂಪ್ರದಾಯವಾದಿಗಳು ಮತಾಂಧರು ಅಂತ ಕರಿಬೋದು. ಕೆಲವ್ರು ಹಂಗಿರ್ತಾರೆ. ಕೆಲವರು ಮತಿವಂತರು ಹೆಂಗಿರ್ತಾರೆ ಅಂದರೆ ರೈತರೆತ್ತಿದ್ದಂಗೆ ಇರ್ತಾರೆ. ಅದು ಕೆಳಗೂ ನೋಡುತ್ತೆ, ಮೇಲೂ ನೋಡುತ್ತೆ, ಅಕ್ಕನೂ ನೋಡುತ್ತೆ, ಪಕ್ಕನೂ ನೋಡುತ್ತೆ, ಎದುರು ನೋಡುತ್ತೆ, ಎಲ್ಲ ಕಡೆಗೂ ನೋಡ್ತದೆ. ಹಾಗೆ ಎಲ್ಲವನ್ನೂ ತಿಳ್ಕೊಳ್ಳುವಂಥ ವಿಶಾಲವಾದ ದೃಷ್ಟಿಕೋನ ನಮ್ಮದಾಗಿರ್ಬೇಕೆ ವಿನಃ ಕೂಪಮಂಡೂಕದ ವೃತ್ತಿ ನಮ್ಮದು ಆಗಿರಬಾರ್ದು. ಇನ್ನು ಪೌರಾಣಿಕ ಧರ್ಮ ವಿಧಿವಾದವನ್ನು ಹೇಳಿದರೆ, ಪ್ರಗತಿಪರ ಧರ್ಮ ಪ್ರಯತ್ನವಾದವನ್ನು ಹೇಳ್ತದೆ. ಪ್ರಗತಿಪರ ಧರ್ಮ ಪ್ರಯತ್ನವಾದವನ್ನು ಹೇಳ್ತದೆ. ಪೌರಾಣಿಕ ಧರ್ಮ ಅರ್ಥ ಇಲ್ಲದೆ ಇರತಕ್ಕಂಥ ಆಚರಣೆಗೆ ಜೋತ್ ಬೀಳಿಸಿದರೆ, ಪ್ರಗತಿಪರ ಧರ್ಮ ಅರ್ಥ ಸಹಿತವಾಗಿರ್ತಕ್ಕಂಥ ಆಚರಣೆಗೆ ಜೋತ್ ಬೀಳಿಸ್ತದೆ. ಇನ್ನು ಪೌರಾಣಿಕ ಧರ್ಮ ನಾನು ದೀಪ ಇಟ್ಕೊಳ್ತೀನಿ, ನನ್ನ ದೀಪದ ಬೆಳಕಿನಲ್ಲಿ ನೀನು ಬಾ ಅಂತ ಹೇಳಿದರೆ, ಪ್ರಗತಿಪರ ಧರ್ಮ ನೀನೇ ಸ್ವತಂತ್ರವಾಗಿ ದೀಪವನ್ನು ಇಟ್ಕೊಂಡೋಗು, ಯಾರ ಬೆಳಕಿನಲ್ಲೂ ನೀನು ಬರಬೇಡ, ಯಾರ ಬೆಳಕಿನಲ್ಲೂ ಬರಬೇಡ, ನಿನ್ನ ಸತ್ಯ ನೀನು ಕಂಡ್ಕೋ ಅಂತೇಳಿ ಬಸವಣ್ಣವ್ರು ಇಷ್ಟಲಿಂಗ ಕೊಟ್ಟರೆ ನಾವೇನು ಮಾಡಿದ್ವಿ? ಮತ್ತಿನ್ನೊಬ್ಬರು ಬೆಳಕಿನಾಗೆ ಹೋಗೋದನ್ನು ಕಲ್ತಿದ್ವಿ. ಇವತ್ತು ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಅದನ್ನು ಕಂಡ್ಕೊಳ್ಳಿಕ್ಕೆ ಬಸವಣ್ಣನವರು ಇಷ್ಟಲಿಂಗ ಕೊಟ್ಟರು. ಇವತ್ತು ಅನೇಕ ಏನು ಒಂದಿಷ್ಟು ಸಂಪ್ರದಾಯವಾದಿಗಳು, ಪುರೋಹಿತ ಶಾಹಿ ಜನಾಂಗ ಇದೆ, ಅವರಿಗೆ ನಿಮಗೆ ಯಾರಿಗೂ ಸತ್ಯ ಅರ್ಥ ಆಗೋದು ಬೇಕಾಗಿಲ್ಲ. ನಿಮಗೆ ಯಾರಿಗೂ ಸತ್ಯ ಅರ್ಥ ಆಗೋದು ಬೇಕಾಗಿಲ್ಲ. ಕೆಲವರು ಸ್ವಾಮಿಗಳು ನಮಗೆ ಹೇಳ್ತಾರೆ, ಅಮ್ಮರೇ ನೀವು ಜನಗಳಲ್ಲಿ ಬರೀ ಭಕ್ತಿ ಮೂಡಿಸ್ಬೇಕ್ರಿ ಅಂತಾರವ್ರು. ಬರೀ ಭಕ್ತಿ ಮೂಡಿಸ್ಬೇಕು, ಸತ್ಯ ಏನು ಅವರಿಗೆ ಗೊತ್ತಾಗಬಾರ್ದು. ಯಾಕೆಂದರೆ ಸತ್ಯ ಗೊತ್ತಾದರೆ ನೀವು ಅವ್ರ ಹತ್ರಕ್ಕೆ ಹೋಗೋದಿಲ್ಲ. ನಿಮ್ಮೊಳಗೆ ದೇವರಿದ್ದಾನೆ ಅಂದರೆ ನೀವ್ಯಾಕೆ ಅವರನ್ನು ಹುಡ್ಕೊಂಡು ಹೋಗ್ತೀರಿ? ಹಾಗಾಗಿ ಸತ್ಯ ಅರ್ಥ ಆಗೋದು ಬೇಕಿಲ್ಲ ಅವರಿಗೆ. ನೀವು ನೋಡ್ರಿ, ಡಾಕ್ಟ್ರಿಗೆ ರೋಗಿಗಳಾಗಿದ್ದರೆ ಲಾಭ. ಒಬ್ಬ ಡಾಕ್ಟ್ರ್ ಇದ್ದ. ಆಮೇಲೆ ಅದೇ ರೀತಿಯಲ್ಲಿ ಒಬ್ಬ ಪುರೋಹಿತ ಶಾಹಿಗೆ ದೇವರು ಧರ್ಮದ ವಿಚಾರದಲ್ಲಿ ರೋಗಿಗಳಾಗಿದ್ದರೆ ಅವರಿಗೆ ಲಾಭ. ಹಾಗಾಗಿ ಒಂದಿಷ್ಟು ಸ್ವತಂತ್ರವಾಗಿ ವಿಚಾರ ಮಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕು. ನಮ್ಮ ಧರ್ಮ ಅದು ಪ್ರಗತಿಪರ ಧರ್ಮ. ಇದರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ ಕಂದಾಚಾರಗಳು ಇಲ್ಲ. ಹಾಗಾಗಿ ಬಸವಣ್ಣವ್ರು ಏನು ಮಾಡಿದರು ಅಂದರೆ, ಈ ಸಮಾಜದಲ್ಲಿರ್ತಕ್ಕಂಥ ದೇವರು ಧರ್ಮದ ಹೆಸರಿನಲ್ಲಿ ಸುಲಿಗೆ ಮಾಡ್ತಕ್ಕಂಥ ಅನೇಕ ಇವುಗಳನ್ನು ಹೊಡೆದಾಕ್ತಾ ಬಂದರು. ಹೇಳಿದ್ನಲ್ಲ, ನೆಲದಲ್ಲಿ ನಮ್ಮೂರ ನೆಲ ಅಂದರೆ ಕೀಳು, ಇನ್ನೊಂದೂರ ನೆಲ ಅಂದರೆ ಶ್ರೇಷ್ಠ ಅನ್ನೋದಾಗಲಿ. ಇವತ್ತು ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತೀವಿ ನಾವು ದೇವರು ಧರ್ಮ. ಒಂದು ಸರಿ ತುಕಾರಾಮ್ ಅವರು ಒಂದು ಊರಲ್ಲಿ ಪ್ರವಚನ ಮಾಡ್ತಿದ್ರು. ಪ್ರವಚನ ಮಾಡ್ತಾ ಇರಬೇಕಾದ್ರೆ ಆ ಊರಲ್ಲಿ 2 ಪಾರ್ಟಿ ಇದ್ವು. ಆ ಊರಲ್ಲಿ 2 ಪಾರ್ಟಿ ಇದ್ವು. ಅವರಿಗೆ ಒಂದು ಪಾರ್ಟಿಯವರು ಏನು ಮಾಡಿದರು ಅಂದರೆ, ನಾವು ಉತ್ತರ ಭಾರತ ಯಾತ್ರೆ ಹೋಗಬೇಕು ಅಂತ ಹಾಕ್ಕೊಂಡ್ರು. ಇನ್ನೊಂದು ಪಾರ್ಟಿಯವರು ಅವರು ಉತ್ತರ ಭಾರತ ಯಾತ್ರೆ ಹೋಗ್ತಾ ಇದ್ದಾರೆ ಅಂದರೆ ನಾವ್ಯಾಕೆ ಹೋಗಬಾರ್ದು, ನಾವು ದಕ್ಷಿಣ ಭಾರತ ಯಾತ್ರೆ ಹೋಗ್ಬೇಕು. ಆ ಊರಿಗೆ ತುಕಾರಾಮ್ ಊರಿಗೆ ಕೀರ್ತನೆ ಹೇಳಕ್ಕೆ ಹೋಗಿದ್ರು. ಕೀರ್ತನೆ ಹೇಳಕ್ಕೆ ಹೋದಾಗ ಅಲ್ಲಿ ಬಂದು ಕರೆದ್ರು ತುಕಾರಾಮ್ ಅವ್ರಿಗೆ, ನಾವು ಉತ್ತರ ಭಾರತ ಯಾತ್ರೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆ ಬರಬೇಕು. ಇನ್ನೊಂದು ಪಾರ್ಟಿಯವರು ಇದ್ರಲ್ಲ, ಅವರಂದರೆ ನಾವು ದಕ್ಷಿಣ ಭಾರತ ಯಾತ್ರೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬೇಕು. ತುಕಾರಾಮ್ ವಿಚಾರ ಮಾಡಿದರು, ನನಗೆ ನಿಮ್ಮ ಜೊತೆ ಸುತ್ತವಷ್ಟು ಪೇಷಂಟ್ಸ್ ಆಗಲಿ ಸಮಯ ಆಗಲಿ ಇಲ್ಲ, ನನಗೂ ವಯಸ್ಸಾಗಿದೆ. ಒಂದು ಕೆಲಸ ಮಾಡಿರಿ, 2 ಪಾರ್ಟಿಯವ್ರಿಗೂ ಒಂದೊಂದು ಆಗಲಕಾಯಿ ಕೊಟ್ಟರು. 2 ಪಾರ್ಟಿಯವ್ರಿಗೂ ಒಂದೊಂದು ಆಗಲಕಾಯಿ ಕೊಟ್ಟರು. ನೀವು ಯಾವ್ಯಾವ ತೀರ್ಥಕ್ಷೇತ್ರದಲ್ಲಿ ಮುಳುಗ್ತೀರಿ ಆಗಲಕಾಯನ್ನು ಮುಳುಗಿಸಿ, ನೀವು ಯಾವ್ಯಾವ ದೇವರ ದರ್ಶನ ತಗೊಳ್ತೀರಿ ಆಗಲಕಾಯಿಗೂ ದರ್ಶನ ಕೊಡಿಸಿ, ವಾಪಸ್ಸು ನನಗೆ ತಂದು ಕೊಡ್ರಿ ಅಂತೇಳಿ. ಆಯಿತು ಅಂತೇಳಿ 2 ಪಾರ್ಟಿಯವರು ಹೋದರು. ಎಲ್ಲೆಲ್ಲಿ ಮುಳುಗ್ತಿದ್ರು ಅಲ್ಲಲ್ಲಿ ಮುಳುಗಿಸ್ತಿದ್ರು, ಎಲ್ಲೆಲ್ಲಿ ದೇವರ ದರ್ಶನ ತಗೊಳ್ತಿದ್ರು ಅಲ್ಲಲ್ಲಿ ದರ್ಶನ ಕೊಡಿಸ್ತಿದ್ರು. 2 ಪಾರ್ಟಿಯವರು ತಂದು ತುಕಾರಾಮ್ ಅವ್ರಿಗೆ ಕೊಟ್ಟರು. ಆಗ ತುಕಾರಾಮ್ ಹೇಳಿದರು, ತಡೀರಿ ನಿಮಗೆಲ್ಲ ಪ್ರಸಾದ ಕೊಡ್ತೀನಿ ಅಂತಂದ್ರು. ಪ್ರಸಾದ ಕೊಡ್ತೀನಿ ಅಂದ ತಕ್ಷಣ ಅವರೆಲ್ಲ ನಿಂತರು. ಇವರು ಒಳಗೋಗಿ ಏನು ಮಾಡಿದರು, ಆಗಲಕಾಯಿಯನ್ನು ಸಣ್ಣ ಕೋಳು ಮಾಡಿ ಹೆಚ್ಕೊಂಡು ಬಂದು ಅವರಿಗೆ ಪ್ರಸಾದ ಅಂತ ಕೊಡ್ಲಿಕ್ಕೆ ಹೋದರು. ಕೊಡ್ಲಿಕ್ಕೆ ಹೋದಾಗ ಒಬ್ಬನಂದ, ಏನ್ರಿ
ಈಗ ಅಪ್ಪವ್ರ ಹತ್ರ ಬರ್ತೀರಿ, ಅಪ್ಪವ್ರು ನಿಮಗೆ ಪ್ರಸಾದ ಅಂತ ಏನು ಕೊಡ್ತಾರೆ? ಕಲ್ ಸಕ್ಕರೆ ಕೊಡ್ತಾರೆ, ಕರ್ಜಿಕಾಯಿ ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಇವರೇನು ಮಾಡಿದರು ಅಂದ್ರೆ ಹಾಗಲಕಾಯಿ ಹೆಚ್ಚಿ ಸಣ್ಣ ಕೋಳು ಮಾಡಿ ಕೊಡ್ಲಿಕ್ಕೆ ಹೋದರು. ಒಬ್ಬನಂದ, ಏನ್ರಿ ಹಾಗಲಕಾಯಿ ಕೊಡ್ತಾ ಇದ್ದೀರಲ್ಲ ಅಂತ ಕೇಳ್ದ. ಅದಕ್ಕೆ ತುಕಾರಾಮ್ ಅಂದರು, ಇವು ಸಾಮಾನ್ಯವಾದ ಹಾಗಲಕಾಯಿ ಅಲ್ಲ. ಒಂದು ಹಾಗಲಕಾಯಿ ಉತ್ತರ ಭಾರತ ಯಾತ್ರೆ ಮಾಡ್ಕೊಂಡು ಬಂದದೆ, ಮತ್ತೊಂದು ಹಾಗಲಕಾಯಿ ದಕ್ಷಿಣ ಭಾರತ ಯಾತ್ರೆ ಮಾಡ್ಕೊಂಡು ಬಂದದೆ. ಅದಕ್ಕೆ ಇನ್ನೊಬ್ಬನಂದ, ಯಾವ ಯಾತ್ರೆ ಮಾಡ್ಕೊಂಡು ಬಂದ್ರೇನ್ರಿ, ಅದರಲ್ಲಿರೋ ಕಹಿ ಬಿಟ್ಟದೇನು ಅಂತ ಕೇಳ್ದ. ಆಗ ತುಕಾರಾಮ್ ಅವ್ರು ಕೇಳಿದರು, ಆ ಯಾವ ಯಾತ್ರೆ ಮಾಡ್ಕೊಂಡು ಬಂದರೂ ಅದರಲ್ಲಿರೋ ಕಹಿ ಹೆಂಗೆ ಬಿಟ್ಟಿಲ್ವೋ ಹಾಗಲಕಾಯಿ, ನೀವೆರಡೂ ಪಾರ್ಟಿಯವರು ಅಷ್ಟೇ. ನೀವು ಯಾವ ತೀರ್ಥಕ್ಷೇತ್ರಗಳು ಮುಳುಗಿ ಯಾವ ದೇವರ ದರ್ಶನ ತಗೊಂಡು ನಿಮ್ಮಿಬ್ಬರಲ್ಲಿರೋ ದ್ವೇಷ ಮತ್ಸರನೇ ನೀವು ಬಿಟ್ಟು ಬಂದಿಲ್ಲ ಅಂದರೆ ನೀವು ಯಾವ ಗುಡಿ ಗುಂಡಾರ ಸುತ್ತಿ ಏನು ಪ್ರಯೋಜನ? ಪರಮಾತ್ಮ ಒಲಿತಕ್ಕಂಥದ್ದು ಸದ್ಗುಣಗಳ ಮೌಲ್ಯಕ್ಕೆ, ಸದ್ಗುಣಗಳ ಮೌಲ್ಯಕ್ಕೆ. ನೀವೇನೇ ಕೊಡ್ತಕ್ಕಂಥ ವಸ್ತುಗಳಿಗಲ್ಲ. ಇಲ್ಲಿ ಕೊಡಲಿಕ್ಕೆ ನಿಮ್ಮದು ಅಂತಕ್ಕಂಥದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ, ಎಲ್ಲವೂ ಪರಮಾತ್ಮನದೇ ಎಂದಾಗ ನೀವು ಕೊಡಲಿಕ್ಕೆ ನಿಮ್ಮದು. ನೀವೆಲ್ಲ ಇವತ್ತು ಬಹಳ ಸುಲಭವಾಗಿ ಪುರೋಹಿತಶಾಹಿ ಜನಾಂಗ ಹೇಳುತ್ತಾನೆ, ಎಷ್ಟರ ಮೋಸ ಮಾಡುವ, ನಮ್ಮ ಉಂಡಿಗೆ ಬಂದು ಒಂದಿಷ್ಟು ರೊಕ್ಕ ಹಾಕಿ ನೀನು ಈ ತೀರ್ಥಕ್ಷೇತ್ರದಲ್ಲಿ ಮುಳುಗಿ ಎದ್ದು ಹೋಗ್ಬಿಟ್ರೆ ನಿನಗೆ ಸ್ವರ್ಗ ತೋರಿಸ್ತೀನಿ ಅಂತಾನೆ. ಅವನೇ ನೋಡಿರಲ್ಲ ಸ್ವರ್ಗನ, ನಿಮ್ಮನ್ನೇನು ತೋರಿಸ್ತಾನೆ? ಅವನೇ ನೋಡಿರಲ್ಲ ಸ್ವರ್ಗ, ನಿಮಗೆ ಹೆಂಗೆ ತೋರಿಸ್ಲಿಕ್ಕೆ ಸಾಧ್ಯ? ಹಂಗಾಗಿ ಇವತ್ತು ಬಹಳ ಸುಲಭವಾಗಿ ಎಷ್ಟರ ಪಾಪ ಮಾಡಿ ಬರಲಿ, ಇವರು ನೇಮಗಳು ಹಾಕ್ಕೊಂಡಿರ್ತಾವೆ ಒಂದಿಷ್ಟು. ನಾನು ಕ್ವಿಂಟಲ್ ಗಟ್ಟಲೆ ಕರ್ಪೂರ ಸುಡೋದು, ಕ್ವಿಂಟಲ್ ಗಟ್ಟಲೆ ನಮ್ಮ ಕಡೆ ಬಂದರೆ ಒಂದು ಕೆಲವು ದೇವರುಗಳಿಗೆ ಕೊಬ್ಬರಿ, ಒಣ ಕೊಬ್ಬರಿ ಸುಟ್ಟು ಹಾಳು ಮಾಡ್ತಕ್ಕಂಥದ್ದು. ನಾನು ಬಂಗಾರದ ಕಿರೀಟ ಕೊಟ್ಟೆ, ದೇವ್ರಿಗೆ ಗೊತ್ತೇ ಇಲ್ಲ ಅದು ಯಾವ ದುಡ್ಡಿಂದಂಥದ್ದು. ಹಾಂ, ಯಾರಿಗೆ ಒಲ್ದಿದ್ದಾನೆ ದೇವರು ಇತಿಹಾಸದ ಪುಟಗಳು ತೆಗೆದ್ರೆ. ಹಾಗಾಗಿ ಇಂಥ ಇದಕ್ಕೇನು ಹೇಳ್ತಾರೆ ಅಂದರೆ ಮೌಢ್ಯತೆ. ಇದು ಪ್ರಗತಿಪರ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶರಣರು ಕೊಟ್ಟಂಥ ಧರ್ಮ ಯಾವುದು? ಪ್ರಗತಿಪರ ಧರ್ಮ. ಇದರಲ್ಲಿ ನೀವು ಇದ್ದ ಜಾಗನೇ ಪವಿತ್ರ ಕ್ಷೇತ್ರ. ನೀವು ಪವಿತ್ರವಾಗಿ ಬದುಕಿದ್ರಿ ಅಂದರೆ, ಸದ್ಗುಣಗಳ ಮೌಲ್ಯಗಳು ನಿಮ್ಮಲ್ಲಿತ್ತು ಅಂದರೆ ನೀವು ಬೇರೆ ಜಾಗ ಹುಡ್ಕೊಂಡು ಹೋಗ್ಬೇಕಾಗಿಲ್ಲಂತೆ, ನಿಮ್ಮನ್ನೇ ಹುಡ್ಕೊಂಡು ಬರ್ತಾನಂತೆ ದೇವರು. ನಿಮ್ಮಲ್ಲಂಥ ಗುಣಗಳಿತ್ತು ಅಂದರೆ ನೀವು ದೇವರನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲಂತೆ, ದೇವರೇ ನಿಮ್ಮನ್ನು ಹುಡ್ಕೊಂಡು ಬರ್ತಾನೆ. ಹಾಗಾಗಿ ನಮ್ಮೂರು ನೆಲ ಕೀಳು, ಮತ್ತೊಂದೂರ ನೆಲ ಶ್ರೇಷ್ಠ ಅಂತಕ್ಕಂಥದ್ದಾಗಲಿ, ಶಕುನ ಅಪಶಕುನ ಅಂತಕ್ಕಂಥದ್ದು ಅಂದರೆ ಪ್ರತಿಯೊಂದು ಹೊರಗಡೆ ಹೋಗ್ಬೇಕಾದ್ರೆ ದೇವರ ನಾಮಸ್ಮರಣೆ ಮಾಡಿ ನಾವು ಧೈರ್ಯದಿಂದ ಹೋಗೋದನ್ನು ಬಿಟ್ಟು ಇವುಗಳನ್ನು ಅದನ್ನು ಬಸವಣ್ಣನವರು ಹೊಡೆದಾಕಿದ್ರು. ಮಾನವರಲ್ಲಿರ್ತಕ್ಕಂಥ ಭೇದ ಭಾವವನ್ನು ಹೊಡೆದಾಕಿದ್ರು. ಭಾಷೆಯಲ್ಲಿರ್ತಕ್ಕಂಥ ಭೇದ ಭಾವ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಪರಮಾತ್ಮನಿಗೆ ಬರ್ತಿದ್ದು ಸಂಸ್ಕೃತ ಒಂದೇ, ದೇವರಿಗೆ ಬರ್ತಿದ್ದು ಸಂಸ್ಕೃತ ಒಂದೇ, ಬೇರೆ ಭಾಷೆ ಬರ್ತಿರಲಿಲ್ಲ. ಮೊಟ್ಟ ಮೊದಲು ದೇವರಿಗೆ ಕನ್ನಡ ಕಲಿಸ್ತವ್ರು ಯಾರು ಗೊತ್ತಾ? ಬಸವಣ್ಣವರು. ನಮ್ಮ ತಾಯಿ ನುಡಿ ಕನ್ನಡ, ತಾಯಿ ನುಡಿ ಕನ್ನಡ. ಅದರಲ್ಲಿ ಸಂಗೀತದ ಮಾಧುರ್ಯ ಇದೆ, ಅರ್ಥದ ಜೀವಂತಿಕೆ ಇದೆ. ಇಂಥ ದೇವರು ಕೇವಲ ಸಂಸ್ಕೃತ ಒಂದೇ. ಅಲ್ಲೆಲ್ಲರೂ ಗಲಾಟೆ ಮಾಡ್ತಾರೆ ಪುರೋಹಿತಶಾಹಿ ಜನಾಂಗ. ಬಸವಣ್ಣನವರು ರಾಜನಿಗೆ ಹೋಗಿ ಚಾಡಿ ಹೇಳ್ತಾರೆ, ನಮ್ಮ ಪರಂಪರಾಗತವಾಗಿ ಬಂದಿರತಕ್ಕಂಥ ಸಂಸ್ಕೃತ ಶ್ಲೋಕಗಳು ಇಲ್ಲದೆ ಪೂಜೆ ಮಾಡಬಹುದು ಅಂತೇಳಿ ಬಸವಣ್ಣ ನಮ್ಮ ಪೂಜಾ ಪದ್ಧತಿಯ ಶುದ್ಧಿಯನ್ನೇ ಹಾಳು ಮಾಡಿದ್ದಾರೆ. ಅದೇನೋ ವಚನಗಳಂತೆ ಇವರೇ ಬರೀತಾರಂತೆ, ಅದರಲ್ಲೇ ನಾವು ಹಾಡಬಹುದು ಹೊಗಳಬಹುದು ಅಂತೇಳಿ ನಮ್ಮ ಪೂಜಾ ಪದ್ಧತಿ ಶುದ್ಧಿಯನ್ನೇ ಹಾಳು ಮಾಡಿದ್ದಾರೆ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ನೀವು ಪೂಜೆ ಪ್ರಾರ್ಥನೆ ಅಂದರೆ ಏನು ಅಂದ್ಕೊಂಡಿದ್ದೀರ? ಪೂಜೆ ಪ್ರಾರ್ಥನೆ ಅಂದರೆ ಏನು ಅಂದ್ಕೊಂಡಿರಿ? ಭಕ್ತ ಭಗವಾನನಿಗೆ ಸಲ್ಲಿಸ್ತಕ್ಕಂಥ ಭಾವನಾ ಪುಷ್ಪಗಳು. ನೀವು ಯಾವ ಭಾಷೆ ಕಲಿಬಾರದು ಅಂತಿಲ್ಲ, ನೀವು ಯಾವ ಶ್ಲೋಕಗಳನ್ನು ಕಲಿಬಾರದು ಅಂತಿಲ್ಲ. ಆದರೆ ಅದರ ಅರ್ಥನಾದರೂ ಸರಿಯಾಗಿ ನಿಮಗೆ ಗೊತ್ತಿರಬೇಕು. ಒಂದೊಂದು ಸರಿ ಇವರು ಕಂಠಪಾಠ ಮಾಡಿರ್ತಾರೆ, ಯಾವ ಮಂತ್ರ ಯಾವಾಗ ಹೇಳ್ಬೇಕು ಗೊತ್ತಿರೋದಿಲ್ಲ. ಹುಟ್ಟದಾಗ ಹೇಳೋ ಮಂತ್ರ ಸತ್ತಾಗ ಹೇಳ್ತಿರ್ತಾರೆ, ಸತ್ತಾಗ ಹೇಳೋ ಮಂತ್ರ ಹುಟ್ಟದಾಗ ಹೇಳ್ತಿರ್ತಾರೆ. ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ, ಅವ್ರಿಗೆ ಆ ಭಾಷೆನೂ ಬರ್ತಿರಲ್ಲ, ಏನೂ ಇರಲ್ಲ. ಸುಮ್ಮನೆ ಪೂಜೆ ಮಾಡಲಿಕ್ಕೆ ಒಂದಿಷ್ಟು ಪೂಜಾರಿ ಇದಕ್ಕೆ ಕಲಿತು ಒಂದಿಷ್ಟು ಕಂಠಪಾಠ ಮಾಡಿರ್ತಾರೆ. ಯಾವ ಶ್ಲೋಕ ಯಾವಾಗ ಹೇಳ್ಬೇಕು ಗೊತ್ತಿಲ್ಲ. ಸತ್ತಾಗೋದನ್ನೇ ಹೇಳೋದು, ಮದುವೆಗೂ ಅದನ್ನೇ ಹೇಳೋದು, ಹುಟ್ಟಿದಾಗೂ ಅದನ್ನೇ ಹೇಳೋದು. ದೇವರು ಇಂಥ ಭಾಷೆಗೆ ಒಲಿತಾನೆ ಅಂತೇನೂ ಇಲ್ಲ. ನಿಮ್ಮಲ್ಲಿ ಭಕ್ತಿ ಇದ್ದರೆ
ಶ್ರದ್ಧೆ ಇದ್ದರೆ ಏನೂ ಅರಿಯನೆಂದು ಮೌನಗೊಂಡಿರಬೇಡ. ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ ಎಂದು. ನನಗೇನು ಬರೋದಿಲ್ಲ ಅಂತ ತಿಳ್ಕೊಬೇಡ. ಬಸವಣ್ಣವ್ರು ಹೇಳ್ತಾರೆ, ಕೋಡಂಗಿ ಆಟವ ಆಡುವ ಭಕ್ತನಿಗೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನೀವು ಹೆಂಗೆ ಬೇಕಾದರೂ ನಿಮ್ಮಲ್ಲಿ ಭಕ್ತಿ, ಶ್ರದ್ಧೆ, ಪ್ರೀತಿ, ಪರಮಾತ್ಮನಲ್ಲಿ ವಿಶ್ವಾಸ ಇದು ಇತ್ತು ಅಂದರೆ ನೀವು ಯಾವ ಮಂತ್ರ ಹೇಳ್ತೀರಿ, ಹೆಂಗೆ ಹೇಳ್ತೀರಿ ಅಂತ ದೇವ್ರು ಕೇಳಲಿಕ್ಕೆ ಹೋಗೋದಿಲ್ಲ. ನಾ ಹೇಳಿದ್ನಲ್ಲ, ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಪೆದ್ದನಂಗೆ ಮಾತಾಡ್ತಾವೆ. ಸರಿಯಾಗಿ ಅಪ್ಪ ಅನ್ನಕ್ಕೆ ಬರೋದಿಲ್ಲ, ಅವ್ವ ಅನ್ನಕ್ಕೆ ಬರೋದಿಲ್ಲ, ಕಾಕ ಅನ್ನಕ್ಕೆ ಬರೋದಿಲ್ಲ. ಆ ಮಕ್ಕಳು ಹೆಂಗೆ ಮಾತಾಡಿದ್ರು ತಂದೆ ತಾಯಿಗೆ ಮುದ್ದಾಗಿರುತ್ತದು. ತಂದೆ ತಾಯಿಗೆ ಮುದ್ದಾಗಿರುತ್ತೆ. ಹಾಗೆ ಪರಮಾತ್ಮ ಅನ್ನುವಂಥ ತಾಯಿಗೆ ಈ ಜೀವಾತ್ಮ ಅನ್ನೋ ಮಕ್ಕಳು ನೀವು ಏನೂ ಬರೋದಿಲ್ಲ ಅಂತಿಲ್ಲ. ನಿಮ್ಮಲ್ಲಿ ಭಕ್ತಿ ಒಂದಿತ್ತು ಅಂದರೆ ನೀವು ಹೆಂಗೆ ಪೆದ್ದನಂಗಾರ ಆಡ್ರಿ, ತಪ್ಪಾಗಾದರೂ ಆಡ್ರಿ, ಅದು ಪರಮಾತ್ಮನಿಗೆ ಮುದ್ದಾಗೆ ಇರ್ತದೆ. ಬಸವಣ್ಣನಿಗೆ ಕನ್ನಡದ ಬಗ್ಗೆ ಅದೆಷ್ಟು ಆಸಕ್ತಿ ಇತ್ತು ಅಂತೇಳಿದರೆ, ಯಾವ ರಾಜ್ಯದ ಶರಣರು ಬಂದರೂ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ವಚನಗಳನ್ನು ಬರೆದಿದ್ದಾರೆ. ಇವತ್ತು ವಿಶ್ವ ಸಾಹಿತ್ಯಕ್ಕೆ ಏನಾದರೂ ಭಾರತ ದೇಶದ ಕೊಡುಗೆ ಇತ್ತು ಅಂದರೆ ಅದು ಬಂಗಾಳಿ ಮತ್ತು ಕರ್ನಾಟಕ. ಅದು ವಚನ ಸಾಹಿತ್ಯ, ಅನುಭವ ಸಾಹಿತ್ಯ. ವಚನ ಸಾಹಿತ್ಯ, ಅನುಭವ ಸಾಹಿತ್ಯ. ಅದರಲ್ಲಿ ಏನಿಲ್ಲ. ರಂಗನಾಥ್ ದಿವಾಕರ್ ಹೇಳ್ತಾರೆ, ಆನ ಕೃಷ್ಣರ ಹೇಳ್ತಾರೆ, ಉಪನಿಷತ್ತಿನಲ್ಲಿ ಇರೋದೆಲ್ಲ ವಚನ ಸಾಹಿತ್ಯದಲ್ಲಿದೆ ಅಂತ. ರಂಗನಾಥ್ ದಿವಾಕರ್ ಉಪನಿಷತ್ತಿನಲ್ಲಿ ಇರುವುದೆಲ್ಲ ವಚನ ಸಾಹಿತ್ಯದಲ್ಲಿದೆ, ಆದರೆ ವಚನ ಸಾಹಿತ್ಯದಲ್ಲಿರುವುದು ಉಪನಿಷತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಉಪನಿಷತ್ತಿನಲ್ಲಿ ಇಲ್ಲ. ಆನ ಕೃಷ್ಣರಾಯರು ಒಂದು ಕಡೆ ಹೇಳ್ತಾರೆ, ಅತಿ ದೊಡ್ಡ ಭಾಷೆಯಾಗಿರ್ತಕ್ಕಂಥ ಫ್ರೆಂಚ್ ಮತ್ತು ಇಂಗ್ಲೀಷ್, ಇದರಲ್ಲಿ ಎಷ್ಟು ಅನುಭವ ಸಾಹಿತ್ಯ ಇದೆ, ಇದಕ್ಕಿಂತ 10 ಪಟ್ಟು ವಚನ ಸಾಹಿತ್ಯದಲ್ಲಿ ಅನುಭವ ಸಾಹಿತ್ಯ ಇದೆ ಅಂತಾರೆ. ಇದಕ್ಕಿಂತ 10 ಪಟ್ಟು ವಚನ ಸಾಹಿತ್ಯದಲ್ಲಿ. ಆಮೇಲೆ ನಮ್ಮ ಭಾಷೆ ಒಂಥರ ಅಂತರಾಳದಿಂದ ಬರ್ತಕ್ಕಂಥದ್ದು. ಅದು ಎಷ್ಟು ಒಬ್ರಿಗೊಬ್ರು ಅವಿನಾಭಾವ ಸಂಬಂಧ ಇದೆ ಅಂದರೆ, ಈಗ ನೀವು ಅಮ್ಮ ಅಂತ ಕರೀರಿ, ಅಪ್ಪ ಅನ್ರಿ, ಚಿಕ್ಕಪ್ಪ ಅಂತ ಕರೀರಿ, ದೊಡ್ಡಪ್ಪ ಅಂತ ಕರೀರಿ, ಎಲ್ಲಿಂದ ಬರ್ತಾವ ಶಬ್ದಗಳು? ಅಮ್ಮ ಅಂದ್ರಿ, ಎಲ್ಲಿಂದ ಬರ್ತಾವ್ರಿ? ನಾಭಿ ಅಂತರಾಳದಿಂದ ಬರ್ತಾವ. ಮಮ್ಮಿ ಅನ್ರಿ, ಡ್ಯಾಡಿ ಅನ್ರಿ, ಅಂಕಲ್ ಅನ್ರಿ, ಆಂಟಿ ಎಲ್ಲಿಂದ ಬರ್ತಾವ್ರಿ? ನಮ್ಮ ಕನ್ನಡ ಭಾಷೆ ಅವಿನಾಭಾವ ಸಂಬಂಧ ಐತೆ ಒಂದಕ್ಕೊಂದು ಭಾಷೆ. ಆ ಸಂಬಂಧಗಳು ಅಷ್ಟೇ ಗಟ್ಟಿ ಇರ್ತಾವೆ. ನೀವು ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳು ಕನ್ನಡ ಕಲಿಬಾರ್ದು, ಅವ್ರಿಗೆ ಇಂಗ್ಲೀಷಲ್ಲೇ ಮಾತಾಡ್ಬೇಕು. ಕೆಲವ್ರ ಮನೆಗೆ ಹೋಗಿರ್ತೀವಿ, ಇಂಗ್ಲೀಷ್ ಪೇಪರ್ ಬರ್ತಿರ್ತದೆ, ಯಾಕ್ರಿ ಕನ್ನಡ ಬರೋದಿಲ್ಲೇನ್ರಿ? ನಮ್ಮ ಮನೆಗೆ ಯಾರಿಗೂ ಕನ್ನಡ ಬರೋದಿಲ್ಲರಿ ಓದೋಕ್ಕೆ. ಅದನ್ನು ಫ್ಯಾಷನ್ ಅಂತ ತಿಳ್ಕೊಂಡಿದ್ದೀವಿ ನಾವು. ಅಲ್ರಿ, ನಮ್ಮ ಅಪ್ಪಗೆ ಅಪ್ಪ ಅನ್ನೋದು ಕಲಿಬೇಕು, ಅವ್ಗೆ ಅವ್ವ ಅನ್ನೋದು ಕಲಿಬೇಕು. ಅದನ್ನು ಬಿಟ್ಬಿಟ್ಟು ನೀವು ಯಾರಿಗೋ ಅಪ್ಪ ಅಂತೀನಿ, ಯಾರಿಗೋ ಅವ್ವ ಅಂತೀನಿ ಅಂದರೆ ಹೆಂಗೆ? ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಮಕ್ಕಳು ಬೆಳಿಬೇಕು, ಎಲ್ಲ ಭಾಷೆ ಕಲಿಬೇಕು, ಬೇಡ ಅಂತಲ್ಲ. ಆದರೆ ಮೊದಲು ನಮ್ಮ ಮಾತೃಭಾಷೆ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ನಮ್ಮ ಮಾತೃಭಾಷೆ ಬಗ್ಗೆ ಅಭಿಮಾನ ಇರಬೇಕು. ನಮ್ಮದನ್ನು ಕಲಿತು ಬೇರೆಯೋದನ್ನು ಇವತ್ತೆಲ್ಲ ಪ್ರತಿಯೊಂದು, ಇವತ್ತು ನಾವು ಎಷ್ಟೊಂದು ನಮ್ಮ ಬಸವ ತತ್ವ ಗೊತ್ತಿದ್ದವರು ಶರಣರ ಮನೆಗೆ ಹೋದರು. ಇವತ್ತು ಮಕ್ಕಳ ಹೆಸರು ಏನ್ರಿ ಅಂತ ಕೇಳಿದರೆ ಬರೀ ಆ ಮೊನ್ನೆ ಒಂದು ಯಾವುದೋ ಹುಡುಗಿ ಹೆಸರು, ನಿನ್ನ ಹೆಸರು ಏನು ಅಂದ್ರೆ ಟಿಂಕು ಅಂತೆ. ಹೆಸರೇನು ಅಂದರೆ ಏನು ಹೆಸರೇ ಇಲ್ವಾ? ಶರಣರ ಹೆಸರುಗಳು ಇಡ್ರಿ. ನಾಳೆ ನಿಮ್ಮ ಮಕ್ಕಳು ದೊಡ್ಡವರಾದಾಗ ನನಗೆ ಯಾಕೆ ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟಿದೀಯಾ, ನನಗೆ ಯಾಕೆ ಚೆನ್ನಮ್ಮ ಅಂತ ಇಟ್ಟೀಯಾ, ದಾನಮ್ಮ ಅಂತ ಇಟ್ಟೀಯಾ, ಮಲ್ಲಮ್ಮ ಅಂತ ಇಟ್ಟೀಯಾ ಅಂತ ಕೇಳಿದರೆ ಅವರ ಆದರ್ಶಗಳು ಹೇಳ್ಬೋದು. ನೀವು ಹಿಂಗಾಗೋಗಿದರೆ ನೀನು ಆ ಥರ ಆಗೋ, ಸ್ವಲ್ಪನಾದರೂ ಅವ್ರ ತತ್ವಗಳನ್ನು ಅಳವಡಿಸ್ಕೊ ಅಂತ. ಈಗ ನೀವು ಕರಿತೀರಲ್ಲ ಸ್ವೀಟಿ, ಟಿಂಕು, ಪಿಂಕು ಏನಂತ ಹಂಗೆ ಕೇಳಿದರೆ ಮಕ್ಕಳು ಕೇಳಿರಿ ಏನಂತೀರಿ ನೀವು? ಯಾಕೆ ಹೆಸರಿಟ್ಟಿರಿ ಅಂದರೆ ಮುಂದಿನ ಒಂದಿಷ್ಟು ಪೀಳಿಗೆ ಏನಾದರೂ ಉಳಿಬೇಕು ಅಂತಿದ್ರೆ ನೀವು ಅವ್ರ ಹೆಸರು ಕರೆಯೋದ್ರ ಮುಖಾಂತರನಾದರೂ ಶರಣರ ಹೆಸರು ಅವಾಗ ನೆನಪನ್ನು ಮಾಡ್ಕೋತಾ ಇರ್ತೀರ. ನಾ ಹೇಳಿದ್ನಲ್ಲ, ನಮಗೆ ನಮ್ಮ ಭಾಷೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಸ್ವಾಭಿಮಾನ ಇರಬೇಕು, ಅಭಿಮಾನ ಇರಬೇಕು. ಅದನ್ನು ಇಟ್ಟು ಕರೀಲಿಕ್ಕೆ ಮುಜುಗುರ ಅಲ್ಲ, ಅದ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು.
ಇವತ್ತು ಕ್ರೈಸ್ತರು ತಗೊಳ್ರಿ, ಮುಸಲ್ಮಾನರು ತಗೊಳ್ರಿ, ನಿಮ್ಮಂಗೆ ಹೆಸರಿಟ್ಟಿರ್ತಾರ? ಅವ್ರು ಯಾರು ಜಾಗತಿಕ ಮಟ್ಟದಲ್ಲಿ ಬೆಳೆದಿಲ್ಲ, ಹೆಸರು ನಿಮ್ಮಂಗೆ ಇಟ್ಟಿರ್ತಾರೆ. ಅವರು ಧರ್ಮನ ಬಿಟ್ಟು ಯಾವತ್ತೂ ಹೋಗಬಾರ್ದು. ಇವತ್ತು ಮಕ್ಕಳಲ್ಲೂ ಕೂಡ ಆ ಭಾವನೆಯನ್ನು ಬೆಳೆಸಬೇಕು ಸಣ್ಣ ವಯಸ್ಸಿನಿಂದ. ಯಾಕೆ ಹೇಳ್ತೀನಿ ನಿಮಗೆ ಅಂದರೆ, ಧಾರ್ಮಿಕ ಭಾವನೆ ಬೆಳೆಸ್ತಾ ಇದ್ದರೆ ಕ್ರೂರತನ. ನಿನ್ನೆ ನೀವೆಲ್ಲರೂ ಟಿ ವಿಲಿ ನೋಡಿರ್ಬೇಕು, ಕೇವಲ 16-17 ವರ್ಷದ ಹುಡುಗಿ ಅವರ ತಂದೆನೇ ಕೊಂದದು. ನೋಡಿರಿ, ಅವ್ರ ತಂದೆನ ಇವತ್ತು ನೀನು ಹಂಗೆಲ್ಲ ನೀವು ಇವ್ರಿಗೆ ಓಡಾಡಬೇಡ ಅಂತ ತಂದೆ ಒಂಚೂರು ಬುದ್ಧಿವಾದ ಹೇಳಿರೋದಕ್ಕೆ ಇವತ್ತು ಆ ಮಟ್ಟಕ್ಕೆ ಮಕ್ಕಳು ಬೆಳೀಲಿಕ್ಕೆ ಕಾರಣ ಏನು ಅಂದರೆ, ನಾವು ಕೊಡ್ತಕ್ಕಂಥ ಸಂಸ್ಕಾರ ಸರಿ ಇಲ್ಲ. ಮನೆಯಲ್ಲಿ ಒಂದೇ ಮಕ್ಕಳು 2 ಮಕ್ಕಳು ಅಂಥೇಳಿ ಅವಕ್ಕೆ ಒಂದಿಷ್ಟು ಕಷ್ಟ ಗೊತ್ತಾಗ್ಲಾರ್ದಂಗೆ ಬೆಳೆಸ್ತೀವಿ ನಾವು. ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ಕೊತಾ ಮಾಡ್ಕೊತಾ ಅವರಿಗೆ ಕಷ್ಟ ಸುಖ ಗೊತ್ತಾಗದೇ ಇದ್ದರೆ, ದೇವರು ಧರ್ಮದ ಬಗ್ಗೆ ಆ ಮಕ್ಕಳಲ್ಲಿ ನೀವು ಪ್ರಜ್ಞೆ ಮೂಡಿಸ್ತಾ ಇದ್ದರೆ, ನಾವಿವತ್ತು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ, ಸುಮ್ಮನೆ ಒಂದು ಪೌರಾಣಿಕ ಕಥೆ ಹೇಳ್ತಾರೆ. ಏನು ಅಂದರೆ, ಒಂದ್ಸರಿ ರಾಕ್ಷಸರು ದೇವತೆಗಳು ಸೇರಿಕೊಂಡು ಸಮುದ್ರವನ್ನು ಮಂಥನ ಮಾಡಿದರು ಅಂತ. ಆವಾಗ ಅಷ್ಟೈಶ್ವರ್ಯಗಳು ಬಂದವು, ಕಾಮಧೇನು, ಕಲ್ಪವೃಕ್ಷ ಎಲ್ಲರೂ ಕಚ್ಚಾಡಿ ತಗೊಳ್ತಾರೆ. ಇನ್ನೂ ಹಂಗೆ ಮಂಥನ ಮಾಡ್ತಾ ಹೋದರೆ ಮುಂದೆ ಏನು ಬರುತ್ತೆ ಅಂತ ನೋಡಿದಾಗ ಅಲ್ಲಿ ಏನು ಬಂತಂತೆ? ವಿಷ ಬಂತಂತೆ. ಆವಾಗ ಎಲ್ಲರೂ ನನಗೆ ಬೇಡ ಅಂತ ಓಡೋಗ್ತಾರೆ. ಶಿವ ಬಂದ ವಿಷ ಎಲ್ಲ ಕುಡ್ದ. ಅದಕ್ಕೆ ಅವನಿಗೆ ವಿಷಕಂಠ, ನೀಲಕಂಠ, ಕರಿಕೊರಳು ಉಳ್ಳವನು ಅಂತ ಕರೆದ್ರು ಅಂತ ಒಂದು ಪೌರಾಣಿಕ ಕತೆ. ಈಗಲೂ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಇವರೆಲ್ಲರೂ ಸೇರಿಕೊಂಡು ಈ ಜಗತ್ತನ್ನು ಮಂಥನ ಮಾಡ್ತಾ ಇದ್ದಾರೆ. ಆ ಜಗತ್ತು ಮಂಥನ ಮಾಡ್ತಾ ವಿಜ್ಞಾನದ ಬಲದಿಂದ ಅನೇಕ ರೀತಿಯ ಐಶ್ವರ್ಯಗಳನ್ನು ನಾವು ಪಡ್ಕೊಂಡಿದ್ದೀವಿ. ಅನೇಕ ರೀತಿಯ, ನೀವು ಕೊಟ್ಟೋದು ಬೀಸೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ನಾವು ಇವತ್ತು ದೊಡ್ಡ ಲೆವೆಲ್ವರೆಗೂ ಸಾಕಷ್ಟು ವಿಜ್ಞಾನದಿಂದ ನಾವು ಐಶ್ವರ್ಯಗಳನ್ನು ಪಡ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಹಾಲಾಹಲನೂ ಉತ್ಪತ್ತಿಯಾಗಿದೆ. ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ.